ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೂತ್ಕೊಮ್ಮ, ಮೆಲ್ಲಿಗೆ. ಅಖಿಲ, ಏನ್ ರಘು? ನಮ್ಮ ಪಾರ್ವತಿ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಯ್ತು. ಅನಾಥಾಶ್ರಮದಲ್ಲಿ ಬಸರಿ ಹೆಣ್ಮಕ್ಳಿಗೆ ಅವ್ರಿಗೆ ಅನುಕೂಲ ಆಗೋ ಥರ ಬಟ್ಟೆಗಳನ್ನ ಕೊಟ್ಟು ಬರೋಕ್ಕೆ ಅಲ್ಲಿ ಹೋಗಿದ್ದಾಳೆ ಅಂತ ಜನನಿ ಹೇಳಿದ್ಲು. ಪಾರ್ವತಿ ತಾನೇ ಕಷ್ಟದಲ್ಲಿದ್ದರು, ತನಗಿಂತ ಕಷ್ಟದಲ್ಲಿರೋ ಬಸರಿ ಹೆಣ್ಮಕ್ಳಿಗೆ ತಾನೇನು ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ ನೋಡಿ. ಆ ದೇವರು ನಮಗೆ ಎಷ್ಟೆಲ್ಲ ಅನುಕೂಲ ಕೊಟ್ಟಿದ್ದಾನೆ ಅಖಿಲ. ನಾವು ಯಾಕೆ ಬೇರೆ ಬಸರಿ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಹಾಯ ಮಾಡಬಾರ್ದು? ರಘು, ಉದ್ದೇಶ ಒಳ್ಳೇದಿದ್ದಾಗ ದೇವರ ಅನುಗ್ರಹ ಇದ್ದೇ ಇರುತ್ತೆ. ಅರ್ಥ ಆಗ್ಲಿಲ್ಲ. ಬನ್ನಿ ಇಲ್ಲಿ ಕೂತ್ಕೊಮ್ಮ, ಪರವಾಗಿಲ್ಲ. ರಘು, ಇವಳು ವಿಜಯಲಕ್ಷ್ಮಿ ಅಂತ ನಮ್ ಜಯನ ಅಕ್ಕ. ಜಯ ಒಬ್ಬಳ ಸಂಪಾದನೆಯಲ್ಲಿ ಮನೇನೂ ನೋಡ್ಕೊಂಡು ಇವಳನ್ನೂ ಸುಧಾರಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ತಾನು ಕೆಲಸ ಮಾಡ್ತೀನಿ ಅಂತ ಹೊರಟಿದ್ಲಂತೆ. ನಮ್ಮನೇಲೂ ಬಸರಿ ಹುಡುಗಿಯರಿದ್ದಾರೆ. ಬಸರಿ ಹೆಣ್ಮಕ್ಳು ಯಾವಾಗಲೂ ಆರಾಮವಾಗಿ ವಿಶ್ರಾಂತಿಯಲ್ಲಿ ಇರಬೇಕು. ಹೀಗಿರುವಾಗ ಜಯ ಈ ವಿಷಯ ಹೇಳಿದಾಗ ನನ್ನಿಂದ ಸುಮ್ಮನೆ ಇರೋಕ್ಕಾಗಲಿಲ್ಲ. ಅದಕ್ಕೆ ಬುದ್ಧಿ ಹೇಳೋಣ ಅಂತ ಕರೆಸ್ಕೊಂಡೆ. ಒಳ್ಳೆ ಕೆಲಸ ಮಾಡಿದೆ ಅಖಿಲ. ನೋಡಮ್ಮ, ದುಡಿಯೋದು ಜೀವನ ಪರ್ಯಂತ ಇದ್ದೇ ಇರುತ್ತೆ. ಆದರೆ ಇಂಥ ಸಮಯದಲ್ಲಿ ವಿಶ್ರಾಂತಿ ತಗೊಳ್ಳೋದು ತುಂಬ ಅಗತ್ಯ. ಹೆರಿಗೆ ಆಗಿ ಮಗು ಒಂದು ಹಂತಕ್ಕೆ ಬೆಳೆಯೋವರೆಗೂ ನೀನು ಕೆಲಸಕ್ಕೆ ಹೋಗೋ ಹಾಗಿಲ್ಲ. ನಿಮ್ಮ ತಂದೆ ತಾಯಿ ಹೇಳಿದ್ದಾರೆ ಅನ್ಕೋ. ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇರೋದಲ್ಲಮ್ಮ, ಮನಸ್ಸಿನಿಂದ ಹೃದಯದಿಂದ ಹೇಳ್ತಾ ಇದ್ದೀನಿ. ಈ ತಿಂಗಳಿಂದ ಜಯನಿಗೆ 10,000 ರೂಪಾಯಿ ಸಂಬಳ ಜಾಸ್ತಿ ಮಾಡ್ತಾ ಇದ್ದೀನಿ. ನಿನ್ನ ಬಸರು ಬಾಣಂತನ ಜಯನಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ನಿನ್ನ ಆಸ್ಪತ್ರೆ ಎಲ್ಲ ಖರ್ಚುಗಳನ್ನು ನಾವೇ ನೋಡ್ಕೋತೀವಿ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಮೇಡಮ್. ಇದು ಉಪಕಾರ ಅಲ್ಲಮ್ಮ, ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ ಅನ್ಕೋ. ಉಪಕಾರನ ತಮ್ಮ ಕರ್ತವ್ಯ ಅಂತ ಹೇಳೋದು ತುಂಬ ಕಮ್ಮಿ ಜನ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಅಭಿ. ಹಾಂ, ನಾನು ಚೆನ್ನಾಗಿದ್ದೀನಿ, ಡೋಂಟ್ ವರಿ, ಆರಾಮಾಗೇ ಇದ್ದೀನಿ. ಅದು ಮನೆಗೆ ಹೊಸ ಕೆಲಸದವ್ರು ಬಂದಿದ್ದಾರೆ, ಅದನ್ನು ತಿಳಿಸೋಣ ಅಂತ ನಿಮಗೆ ಕಾಲ್ ಮಾಡಿದೆ ಅಷ್ಟೇ. ಹಾಂ, ಒಳ್ಳೆ ಹುಡುಗಿನೇ, ಆದರೆ ಕೆಲಸ ಅಡುಗೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಾಗಬೇಕಷ್ಟೆ. ಹಾಂ, ಅದ್ರ ಬಗ್ಗೆ ಆ ಲೇಡಿ ಹತ್ರ ಮಾತಾಡ್ತೀನಿ. ಆ್ಯಂಡ್ ಲಿಸನ್, ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇರಬೇಡಿ, ಕೆಲಸ ಕಡೆ ಕೂಡ ಗಮನ ಇರಬೇಕು. ಓಕೆ? ಓಕೆ, ಟೇಕ್ ಕೇರ್, ಸಿ ಯು. ಒಂದು ನಿಮಿಷ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಹೇಳಿ ಮೇಡಮ್. ನಿಮ್ಗೇನು ವಾಂತಿ ಆಯಿತು?
ನಿಮ್ಮನ್ನೇ ಕೇಳ್ತಾ ಇರೋದು. ಅದು ನನಗೆ ಸ್ವಲ್ಪ ಪಿತ್ತದ ಸಮಸ್ಯೆ ಇದೆ. ಓಹೋ ರಿಯಲಿ? ನಾನು ಬೇರೆ ಏನೋ ಅಂದ್ಕೊಂಡಿದ್ದೆ. ಬೇರೆ ಅಂದರೆ? ಪ್ರೆಗ್ನೆಂಟ್ ಏನಾದರೂ ಇರ್ಬೋದಾ ಅಂತ. ಯಾಕಂದರೆ ಗಂಡಸರು ವಾಮಿಟ್ ಮಾಡಿಕೊಂಡ್ರೆ ನಾವು ಬೇರೆ ಏನೇನೋ ರೀಸನ್ಸ್ ಹುಡುಕ್ತೀವಿ. ಬಟ್ ನಾವು ವಾಮಿಟ್ ಮಾಡಿದ್ರೆ ಮೊದಲು ಬರೋ ಒಪಿನಿಯನ್ನೇ ಪ್ರೆಗ್ನೆಂಟಾ ಅಂತ. ಅದಕ್ಕೆ ಕೇಳಿದೆ, ತಪ್ಪು ತಿಳ್ಕೊಬೇಕು. ಹೌದು, ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. ಓ, ಮಕ್ಕಳು? ಸಾರಿ, ಕೆಲವು ವರ್ಷ ಮಕ್ಕಳು ಬೇಡ ಅಂತ ಏನಾದರೂ ಅಂದ್ಕೊಂಡಿದ್ರೆ ಇನ್ನೊಂದ್ಸಲ ಯೋಚನೆ ಮಾಡಿ. ಯಾಕಂದರೆ ಕೆಲವು ಹೆಣ್ಮಕ್ಳು ಮಕ್ಕಳು ಆಗೋ ಸಮಯದಲ್ಲಿ ಬೇಡ ಅಂತ ಹೇಳಿ ಮಕ್ಕಳು ಬೇಕು ಅನ್ನೋ ಸಮಯದಲ್ಲಿ ಆ ಅದೃಷ್ಟನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳಿದೆ. ಸರಿ, ನಾನು ಕೆಲಸ ನೋಡ್ತೀನಿ. ಓಕೆ. ಅರೆ, ಪಾರುಗೆ ವಿಡಿಯೋ ಕಾಲಿಂಗ್ ಮಾಡಿ ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಮಾತಾಡ್ತಾ ಊಟ ಮಾಡೋಣ ಅಂತ ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತಾ ಇದ್ದಾವಲ್ಲ. ನನಗಿದ್ದಿದ್ರೆ ಕಾಲ್ ಕಟ್ ಮಾಡ್ತಾ ಇರಲಿಲ್ಲ. ಏನು ಮಾಡ್ತಿರ್ಬೋದು? ಇನ್ನೂ ಸೈ ಕಾಲ್ ಮಾಡೋಣ. ಬೇಡ, ಯಾಕೆ ಯಾವಾಗಲೂ ನಾನೇ ಫೋನ್ ಮಾಡಬೇಕಾ? ಇವಾಗ ಅವಳೇ ಫೋನ್ ಮಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ನಾನು ಊಟ ಮಾಡ್ತೀನಿ. ದಾಮಿನಿ, ಅಷ್ಟೊತ್ತಿಂದ ಗಮನಿಸ್ತಾ ಇದ್ದೀನಿ, ರತ್ನವೇಣಿ ಅವ್ರು ಕಾಣ್ತಾ ಇಲ್ಲ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರಕ್ಕ. ದೇವಸ್ಥಾನಕ್ಕ ಒಬ್ರೇ ಹೋದ್ರ? ಹ್ಞೂ ಅಕ್ಕ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೋದ್ರು. ಹೌದಾ? ಅದ್ಯಾವ ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ? ಅಮ್ಮೋರೆ, ಅಡ್ಗೆ ರೆಡಿ ಆಗಿದೆ. ಮೊದಲು ಬಸರಿ ಹೆಣ್ಮಕ್ಳು ಊಟ ಆಗ್ಬಿಡ್ಲಿ, ಆಮೇಲೆ ಉಳಿದವ್ರದ್ದು. ದಾಮಿನಿ, ನೀನು ಹೋಗಿ ಜನನಿನ್ ಕರ್ಕೊಂಡು ಬಮ್ಮ. ವಿಜಯಲಕ್ಷ್ಮಿಗೂ ಜನನಿಗೂ ನಾನೇ ಊಟ ಬಡಿಸ್ತೀನಿ. ಆಯ್ತಕ್ಕ. ಬಮ್ಮ, ಕರ್ಕೊಂಡು ಬಾ ಜಯ. ಮೇಡಮ್, ನೀವು ಹೇಳ್ದಾಗೆ ಅನ್ನ, ಸಾಂಬಾರ್, ರಸಂ, ಪಲ್ಯ, ಹಪ್ಪಳ ಎಲ್ಲ ತಯಾರಾಗಿದೆ. ಹಾಂ, ರಾತ್ರಿಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಡಬ್ಬಿಗೆ ಹಾಕಿಟ್ಟಿದ್ದೀನಿ. ಇಷ್ಟು ಬೇಗ ಇಷ್ಟೊಂದು ವೆರೈಟೀಸ್ ಮಾಡಿಬಿಟ್ರಾ? ವಾ, ಗುಡ್. ಆದರೆ ನಾನು ಊಟ ಮಾಡೋವರೆಗೂ ಇದ್ದು ಆಮೇಲೆ ಹೊರಡಿ. ಯಾಕಂದರೆ ಆಗಲೇ ಕೆಲಸದ ಡೀಟೇಲ್ಸ್ ಬಗ್ಗೆ ಹೇಳಿದ್ದೆ. 1 ತಿಂಗಳಾದಮೇಲೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಬಟ್ ನೀವು ಮಾಡೋ ಅಡುಗೆ ನಮಗೆ ಸೆಟ್ ಆಗಬೇಕಲ್ಲ, ಅದನ್ನು ಹೇಳೋದೇ ಮರ್ತುಬಿಟ್ಟೆ. ಹಾಗಾದರೆ ಈ ಕೆಲಸ ನನಗಿನ್ನೂ ಪಕ್ಕಾ ಆಗಿಲ್ವಾ? ಸೊ
ಇವತ್ತು ನಮ್ಮ ಮನೆಯಲ್ಲಿ ನಿಮ್ಮ ಕೆಲ್ಸದ ಮೊದಲನೇ ದಿನ. ನೀವು ನಾಳೆ ಬರಬೇಕೋ ಬೇಡವೋ ಅನ್ನೋದು ಇವತ್ತು ನೀವು ಮಾಡಿರೋ ಅಡುಗೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಊಟ ಮಾಡೋವರೆಗೂ ನೀವಿಲ್ಲೇ ಇದ್ದು ಆಮೇಲೆ ಹೊರಡಿ. ಆಮೇಲೆ ಈಗಲೇ ಹೇಳಿಬಿಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಊಟದ ವಿಷಯದಲ್ಲಿ ಸ್ವಲ್ಪ ಸೆನ್ಸಿಟಿವ್. ನೀವು ಹಾಕೋ ಮಸಾಲ, ಉಪ್ಪು, ಖಾರ ನನಗೆ ಸೆಟ್ ಆಗಿಲ್ಲ ಅಂದರೆ ನಿಮ್ಮನ್ನು ಕೆಲಸದಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಯಾಕಂದರೆ ನಾನು ಈಗಿರೋ ಕಂಡೀಷನಲ್ಲಿ, ಈಗಿರೋ ಮನಸ್ಥಿತಿಯಲ್ಲಿ ಯಾವುದಕ್ಕೂ ರಾಜಿ ಆಗೋಕ್ಕೆ ಇಷ್ಟಪಡಲ್ಲ. ಬಟ್ ಡೋಂಟ್ ವರಿ, ನಿಮ್ಮ ಕೆಲಸಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಕುತ್ಕೊಳ್ಳಿ. ಭಗವಂತ, ಮನಸ್ಸು ಕೊಟ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದೀನಿ. ಇವ್ರಿಗೆ ನಾನು ಮಾಡಿರೋ ಅಡುಗೆ ಇಷ್ಟ ಆಗ್ಲಪ್ಪ. ನನಗೂ ಈಗ ಕೆಲಸದ ಅನಿವಾರ್ಯತೆ ಇದೆ. ನನ್ನ ಕೆಲಸನೂ ಉಳಿಸ್ಕೊಡಪ್ಪ ತಂದೆ. ವಿಜಯಲಕ್ಷ್ಮಿ, ಕೂತ್ಕೊಮ್ಮ. ಸಂಕೋಚ ಮಾಡ್ಕೋಬೇಡ, ಕೂತ್ಕೋ ಬಾ. ದಾಮಿನಿ, ಜನನಿಯಲ್ಲಿ? ಅಕ್ಕ, ಬೇಡ ಬೇಡ ಅಂದ್ರೂ ಬಲವಂತವಾಗಿ ಅತ್ತೆ ಜ್ಯೂಸ್ ಕುಡಿಸಿದ್ದಾರೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡ್ತೀನಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಲು. ಅದಕ್ಕೆ ಬಿಟ್ಟು ಬಂದೆ. ಸರಿಯಮ್ಮ, ನೀನು ಊಟ ಮಾಡಮ್ಮ. ಬಿಡು ಸಾವಿತ್ರಿ, ಇವತ್ತು ನಾನೇ ವಿಜಯಲಕ್ಷ್ಮಿಗೆ ಬಡಿಸೋದು. ದಾಮಿನಿ, ತುಪ್ಪ ಕೊಡು. ಸಂಕೋಚ ಇಲ್ಲದೆ ತಿನ್ನಮ್ಮ. ಚೆನ್ನಾಗಿದ್ಯಾ? ಪಾರ್ವತಿ, ಒಂಚೂರು ಅನ್ನ ಹಾಕಿ ಆ್ಯಂಡ್ ಸ್ವಲ್ಪ ರಸಂ. ನಾನೀಗ ಪ್ರೆಗ್ನೆಂಟ್ ಅಲ್ವಾ? ಪ್ರೆಗ್ನೆಂಟ್ ಹೆಣ್ಮಕ್ಳು ಟೈಮಿಗೆ ಊಟ ಮಾಡಬೇಕು. ಯಾಕಂದರೆ ನಮ್ಮ ಮೂಲಕನೇ ಅಲ್ವಾ ನಮ್ಮ ಹೊಟ್ಟೆಯಲ್ಲಿರೋ ಮಗುಗೆ ಊಟ ಹೋಗೋದು. ನಿನಗೂ ಹಸುವಾಗ್ತಿದೆ ಅಂತ ನಂಗೆ ಗೊತ್ತು ಕಂದ. ಆದರೆ ಅಮ್ಮನ ಪರಿಸ್ಥಿತಿ ಗೊತ್ತಲ್ವಾ? ಸ್ವಲ್ಪ ಹೊತ್ತು ತಡ್ಕೊ. ಮನೆಗೆ ಹೋಗ್ತಿದ್ದ ಹಾಗೆ ನಾವು ಊಟ ಮಾಡೋಣ. ಏನಾಯ್ತು ಪಾರ್ವತಿ? ಏನಿಲ್ಲ. ನನ್ನ ಹೊಟ್ಟೆಯಲ್ಲಿ ಮಗು ಒದ್ದಾಗ
ನನ್ನ ಮುಖದ ಮೇಲೆ ಒಂದು ಸ್ಮೈಲ್ ಇರುತ್ತೆ ಅಂತ ನನ್ನ ಗಂಡ ಹೇಳ್ತಾರೆ. ಅದೇ ಒಂದು ಸಂತೋಷ ಈಗ ನಿಮ್ಮ ಮುಖದ ಮೇಲೂ ಕಾಣಿಸ್ತು. ಅದಕ್ಕೆ ಏನಾಯ್ತು ಅಂತ ಕೇಳಿದೆ. ನೀವು ಒಳ್ಳೆ ಮೇಡಮ್. ಮೇಡಮ್ ಪಲ್ಯ ಬಡಿಸ್ಲಾ? ಬೇಡ ಬೇಡ. ಆದರೂ ಪಾರ್ವತಿ, ನಮ್ಮ ಹೊಟ್ಟೆಯಲ್ಲಿರೋ ಮಗು ಒದ್ದಾಗ ಅದು ಎಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೊತ್ತಾ? ಅದನ್ನು ಅನುಭವಿಸ್ದವ್ರಿಗೆ ಗೊತ್ತು. ನಮಗೆ ನಮ್ಮ ಅಮ್ಮಂದಿರ ಬೆಲೆ ನಿಜಕ್ಕೂ ಅರ್ಥ ಮಾಡಿಸೋದೇ ಈ ಟೈಮ್. ನಮ್ಮ ಮಗು ನಮ್ಮ ಅಮ್ಮಂದಿರ ಬೆಲೆನ ಅರ್ಥ ಮಾಡ್ಸುತ್ತೆ. ಒಂಥರ ಮಜಾ ಅಲ್ವಾ? ಮಗು ಒದ್ದಾಗೆಲ್ಲ ನಾನು ಸೇಫ್ ಆಗಿದ್ದೀನಿ ಅಂತ ಫೀಲ್ ಕೊಡುತ್ತೆ, ಧೈರ್ಯ ಕೊಡುತ್ತೆ. ಮಗು ಯಾವಾಗ ಖುಷಿಯಾಗಿರುತ್ತೋ ಆವಾಗ ಒದಿಯುತ್ತೆ ಅಂತ ನನಗನ್ಸುತ್ತೆ. ನಾವು ದೊಡ್ಡವರಾದ್ಮೇಲೆ ಮಕ್ಕಳು ನಮ್ಮ ಮಾತು ಕೇಳಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ಆದರೆ ಮಗು ಹೊಟ್ಟೆಯಲ್ಲಿದ್ದಾಗ ಒದ್ರೂ ಅದೊಂದು ದೊಡ್ಡ ಸೆಲೆಬ್ರೇಷನ್ ಅನಿಸುತ್ತೆ. ನಾನಂತೂ ನನ್ನ ಡೆಲಿವರಿ ಯಾವಾಗ ಆಗುತ್ತೆ, ನನ್ನ ಬೇಬಿ ನನ್ನ ಕಂದನ ನನ್ನ ಕೈಗೆ ಯಾವಾಗ ಸೇರುತ್ತೆ ಅಂತ ಕಾಯ್ತಾ ಇದ್ದೀನಿ. ನೀವು ಹೇಳ್ಕೊಳ್ತಿದ್ದೀರಾ, ನನಗೆ ಈ ಕ್ಷಣಕ್ಕೆ ನಿಮ್ಮ ಮುಂದೆ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೆ. ಜನನಿ ನಮ್ಮ ಜೊತೆಗೆ ಇದೇ ಮನೇಲಿ ಇರ್ತಾಳೆ. ಅವಳನ್ನ ಪ್ರತಿ ಕ್ಷಣ ವಿಚಾರಿಸ್ಕೊಳ್ಳೋಕ್ಕೆ ನಾವೆಲ್ಲ ಇದ್ದೀವಿ. ಆದರೆ ನನ್ನ ಪಾರ್ವತಿಗೆ ಹಾಗಲ್ಲ. ಅವಳಿಗೆ ಯಾವ ಕಷ್ಟನೂ ಕೊಡಬೇಡಪ್ಪ ಭಗವಂತ. ಅವಳನ್ನು ಇದೇ ಥರ ಕರೆದು ಕೂರಿಸಿ ಪ್ರೀತಿಯಿಂದ ಊಟ ಬಡಿಸೋ ಜನನೇ ಸಿಗ್ಲಪ್ಪ ಅವಳು ಸುತ್ತಮುತ್ತ. ದೇವ್ರೆ, ಎಲ್ಲ ತರಕಾರಿ ಹಾಕಿ ಮಾಡಿರೋ ಸಾಂಬಾರು. ಅರೆ, ಊಟ ಟೈಮ್ ಆಯಿತು. ಇಷ್ಟೊತ್ತಾದರೂ ಪಾರು ಕಾಲೇ ಮಾಡಲಿಲ್ಲ. ನಾನೇನೋ ಸತಿ ಕಾಲ್ ಮಾಡಲ? ನನ್ನ ಹೆಂಡತಿ ಕಾಲ್ ಮಾಡೋದಕ್ಕೆ ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಾಯಿದ್ದೀನಿ? ಸರ್, ಹೌಸಿಂಗ್ ಬೋರ್ಡ್ ಹತ್ರ ಬರ್ತೀರಾ? ಸರಿ, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಹಣ್ಣು. ಪಾರ್ವತಿ, ಆ ಡ್ರಾಯರಲ್ಲಿ ಟ್ಯಾಬ್ಲೆಟ್ಸ್ ಇದೆ, ತಂದು ಕೊಡ್ತೀರಾ ಪ್ಲೀಸ್? ತುಂಬ ಹಿಡ್ಸಿದ್ರಿ. ನಿಮ್ಮ ಕೆಲಸ, ನೀವು ಮಾಡೋ ಅಡುಗೆ ಕೂಡ. ಹಾಗಾದರೆ ನಾನು ನಾಳೆಯಿಂದ ಕೆಲಸಕ್ಕೆ ತಪ್ಪದೆ ಬರಬೇಕು. ಬಟ್ ಒನ್ ಕಂಡೀಷನ್. ಏನು ಮೇಡಮ್? ಕೂತ್ಕೊಳ್ಳಿ. ಮೇಡಮ್, ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ನನ್ನನ್ನು ಮೇಡಮ್ ಅಂತ ಕರೆಯೋ ಹಾಗಿಲ್ಲ.
ಅಕ್ಕ ಅಂತ ಕರಿಬೇಕು. ಅಲ್ಲ, ನಾನು ನಿಮ್ಮನ್ನ ಅಕ್ಕ ಅಂತ ಯಾಕಾಗಲ್ಲ? ಓ, ನಾನು ಮನೆ ಓನರ್, ನೀವು ಕೆಲಸದವ್ರು ಅಂತನಾ? ಓಕೆ, ಈ ರೀತಿ ಥಿಂಕ್ ಮಾಡಿ. ನನಗೆ ನಿಮ್ಮ ಅಗತ್ಯ ಇದೆ, ನಿಮಗೆ ನನ್ನ ಅಗತ್ಯ ಇದೆ. ಸೊ ಆವಾಗ ಓನರು ಕೆಲಸದವರು ಅನ್ನೋದು ಯಾವುದೂ ಅಡ್ಡ ಬರಲ್ಲ. ಈ ಮೇಡಮ್ ಅನ್ನೋದು ತುಂಬ ಒಫಿಷಿಯಲ್ ಆಗೋಗುತ್ತೆ. ಆದರೆ ಈ ಟೈಮಲ್ಲಿ ನನಗೆ ನನ್ನವರು ಅಂತ ಅನ್ನಿಸ್ಬೇಕು ಪಾರ್ವತಿ. ನಿಮ್ಮ ಜೊತೆ ಬೆಳಗ್ಗೆಯಿಂದ ಸ್ವಲ್ಪ ಹೊತ್ತಷ್ಟೇ ಟೈಮ್ ಸ್ಪೆಂಡ್ ಮಾಡಿದೆ. ಆದರೆ ನಿಮ್ಮ ಸರಳತೆ, ಗಾಂಭೀರ್ಯ ನೋಡಿ ನನಗೆ ನೀವು ತುಂಬ ಇಷ್ಟ ಆಗೋದ್ರಿ. ಅದಕ್ಕೆ ನೀವೀಗ ನನ್ನ ಅಕ್ಕ ಅಂತ ಕರೆಯೋಕ್ಕೆ ಒಪ್ಕೊಂಡ್ರೆ ಮಾತ್ರ ನಾಳೆಯಿಂದ ಕೆಲಸ, ಇಲ್ಲ ಅಂದರೆ ಇಲ್ಲ. ಇಲ್ಲ, ಕರಿತೀನಿ, ಅಕ್ಕೋರೆ ಅಂತ ಕರಿತೀನಿ, ಪರವಾಗಿಲ್ವಾ? ಸರಿ, ಆಯಿತು. ಬೈ ದ ವೇ, ಅಡ್ವಾನ್ಸ್ ಏನಾದರೂ ಬೇಕಾ? ಹೇಗೂ ಕಂಟಿಯವ್ರ ಆಟೋ ಸಾಲದ ಕಂತನ್ನ ಕಟ್ಟುವಷ್ಟು ಹಣ ಅಂತ ದುಡಿಯೋದಕ್ಕಾಗಲಿಲ್ಲ. ಇವಾಗ 2 ದಿನದಲ್ಲಿ ಅದೆಷ್ಟು ಹೊಂದ್ಸೋಕ್ಕಾಗುತ್ತೋ ಅಷ್ಟು ಹೊಂದ್ಸೋಣ ಅನ್ನೋ ಯೋಚನೆ ಇತ್ತು. ಆದ್ರೀಗ ಅದೇ 2 ದಿನದಲ್ಲಿ ಯಾವುದಾದ್ರೂ ಫೈನಾನ್ಸರ್ನ ಹುಡುಕಿ ಸಾಲ ಕೇಳ್ತೀನಿ. ಕೊಟ್ಟರೆ ಅನುಕೂಲ ಆಗುತ್ತೆ ಮೇಡಮ್. ಹಾಂ, ಅಕ್ಕೋರೆ. 1 ನಿಮಿಷ ಬಂದೆ. ತಗೊಳ್ಳಿ, ಇದರಲ್ಲಿ 5,000 ಇದೆ. ನೀವು ಯಾವ ತಿಂಗಳು ಹೇಳ್ತೀರೋ ಆ ತಿಂಗಳಿಂದನೇ ಕಟ್ ಮಾಡ್ತೀನಿ.